ಎಲ್ಲ ವಿದ್ಯಾರ್ಥಿಗಳು ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಇದು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂದರೆ ಲೈಕ್ ಬಯಾಲಜಿ ಅಂದರೆ PCM ಇಂದ ಬಂದ್ಬಿಟ್ಟು ನಾನು ಇಂಜಿನಿಯರಿಂಗ್ ಮಾಡ್ಬೋದಾ, ವೆಲ್ ಆ್ಯಂಡ್ ಅಂದರೆ ಚೆನ್ನಾಗಿ ಮತ್ತು ಕರೆಕ್ಟಾಗಿ ಇಂಜಿನಿಯರ್ನ ನಾನು ಕಲಿಬೋದಾ ಅಂತ ಕೇಳಿದ್ರೆ ನಾನು ಆ ವಿಡಿಯೋನ ಇದ್ರ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಬನ್ನಿ ಈಗ ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಣ. ನೋಡಿ, ಮೊದಲನೇದಾಗಿ ನಾವು ಒಂದು PCMB ಸ್ಟೂಡೆಂಟ್ಸ್ ಇದ್ದೀವಿ. ನಾವು ಇಂಜಿನಿಯರಿಂಗ್ ಬಂದರೆ ಅಲ್ಲಿ ಪೂರ್ತಿ ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ, ಮತ್ತು ಹಾಗೆ ನಮ್ಗೆ ಅದ್ರ ಬಗ್ಗೆ ಇನ್ನೂ ಏನೂ ನಾಲೆಡ್ಜ್ ಇಲ್ಲ, ಮತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಂಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಬಟ್ ನಾನು ಇಂಜಿನಿಯರಿಂಗ್ ಮಾಡಿದ್ರೆ ಚೆನ್ನಾಗಿ ಓದ್ಬೋದಾ, ಚೆನ್ನಾಗಿ ಮಾಡ್ಬೋದು ಅಂದರೆ ಮೊದಲನೇ ಕ್ವಶನ್ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡೈರೆಕ್ಟಾಗಿ ಹೇಳ್ತೀನಿ. ನೀವು 100% ಎಸ್. ಇದು ಯಾವುದೇ ಥರ ತಲೆ ಕೆಡಿಸ್ಕೊಬೇಡಿ. ಇಂಜಿನಿಯರಿಂಗ್ ಚೆನ್ನಾಗಿ ಕಲಿಬೋದು. PCM ಸ್ಟೂಡೆಂಟ್ಸ್, ಐ ಆಮ್ ಆಲ್ಸೋ PCM ಸ್ಟೂಡೆಂಟ್ಸ್. ತುಂಬ ಜನ PCM ಸ್ಟೂಡೆಂಟ್ಸ್ ಸಿಗ್ತಾರೆ ನಿಮಗೆ ಇಂಜಿನಿಯರ್ ಜಾಯ್ನ್ ಆದಾಗೆ. ಬರೀ PCMCಯಿಂದನೇ ಬಂದವರು ಯಾರೂ ಸಿಗೋಲ್ಲ ನಿಮಗೆ. ಸಾಕಷ್ಟು ವಿದ್ಯಾರ್ಥಿಗಳಾದರೆ ನಿಮಗೆ PCMB ಕಡೆಯಿಂದ ಬಂದವರು ನಿಮ್ಗೆ ಇಂಜಿನಿಯರಲ್ಲಿ ತುಂಬ ಜನ ಫ್ರೆಂಡ್ಸ್ ಕೂಡ ಆಗ್ತಾರೆ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿ ಮೇಜರ್ ಆಫ್ ದಿ ನಂಬರ್ಸ್ ಇರೋದು ಸ್ಟೂಡೆಂಟ್ಸು PCMBಲೇ. ಈ ಒಂದು ವಿದ್ಯಾರ್ಥಿ ನಾನು ಇಂಜಿನಿಯರಿಂಗ್ಗೆ ಚೆನ್ನಾಗಿ ಓದಿ ಬಂದಾಗ ಕೇಳಿದ್ರೆ 100% ಎಸ್ ಅಂತ ಹೇಳ್ಬೋದು. ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಫಸ್ಟ್ ಇಯರ್ ಫಸ್ಟ್ ಸೆಮ್ ಆ್ಯಂಡ್ ಸೆಕೆಂಡ್ ಸೆಮ್ಮು ನಿಮ್ಗೆ ಯಾವುದೇ ಥರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಜಸ್ಟ್ ಒಂದೇ ಒಂದು ಸಬ್ಜೆಕ್ಟ್ ಇರುತ್ತೆ. ಅದು ಪೂರ್ತಿ ಬೇಸಿಕಲ್ಲಿ ಇರುತ್ತೆ. ಲೈಕ್ ಅವ್ರು ಈಗ ಯಾರು PCMCಯಿಂದ ಬಂದಿರ್ತಾರೆ ಆ ಒಂದು ವಿದ್ಯಾರ್ಥಿಗಳು ಫಸ್ಟ್ PC ಸೆಕೆಂಡ್ PCಲಿ ಏನು ಓದಿರ್ತಾರೆ ಅದನ್ನೇ ಕೂಡ ನಿಮಗೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮಲ್ಲಿ ಇರ್ತಾರೆ. ಥರ್ಡ್ ಸೆಮ್ ಬಂದ ತಕ್ಷಣ ನಿಮಗೆ ಸ್ವಲ್ಪ ಬ್ರಾಂಚ್ ಎಂಟ್ರಿ ಅನ್ನೋ ಥರ ನಿಮ್ಮ ಯಾವುದೋ ಒಂದು ಡೊಮೈನಲ್ಲಿ ಇರ್ತೀರ. ಲೈಕ್ CSC ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗ್ಬೋದು, ಇಲ್ಲ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು, ಇನ್ಫಾರ್ಮೇಷನ್ ಸೈನ್ಸ್ ಆಗ್ಬೋದು, ಮೆಕ್ಯಾನಿಕಲ್, ಸಿವಿಲ್, ಯಾವುದೇ ಒಂದು ಡೊಮೈನ್ ತೊಗೊಂಡಿದ್ರೆ ಆ ಡೊಮೈನ್ಗೆ ನಿಮಗೆ ಥರ್ಡ್ ಸೆಮ್ಮಿಂದ ಎಂಟ್ರಿ ಅಂತ ಹೇಳ್ಬೋದು. ಫಿಫ್ತ್ ಸೆಮ್ಮಿಗೆ ಕರೆಕ್ಟಾಗಿ ನಿಮ್ಮ ಒಂದು ಬ್ರಾಂಚಲ್ಲಿ ಇದ್ದೀರಾ ಅಂತಲೇ ಹೇಳ್ಬೋದು. ಆದರೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ 1 ಇಯರ್ ಒಂದು ಏನಿರುತ್ತೆ ಗ್ಯಾಪು, ಅಲ್ಲಿ ನೀವು ಫುಲ್ 100% ಕರೆಕ್ಟಾಗಿ ಫಿಲ್ ಮಾಡಿದ್ರೆ ನೀವು ಆರಾಮಾಗಿ ಏನು ತಲೆ ಕೆಡ್ಸ್ಕೊಂಡ್ಕೊಂಡೆಲ್ಲ ಆರಾಮಾಗಿ ನೀವು ಇಂಜಿನಿಯರ್ನ ಕರೆಕ್ಟಾಗಿ ಓದ್ಬೋದು. ಇದಕ್ಕೆ ನಿಮ್ಮ ತುಂಬ ಸಾಕಷ್ಟು ವಿದ್ಯಾರ್ಥಿಗಳು ನಾನು PCMB ಸ್ಟೂಡೆಂಟ್ಸ್ ಇದ್ದೀನಿ, ನಾನು ಇಂಜಿನಿಯರಿಂಗ್ ತೊಗೊಂಡ್ರೆ ಓದೋಕ್ಕಾಗುತ್ತಾ ಇಲ್ಲ ಅಂತ ಕೇಳ್ತಿದ್ರೆ 100% ಎಸ್ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ನಿಮಗೆ ಜಸ್ಟ್ ಲೈಕ್ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮಲ್ಲಿ ಏನಿರುತ್ತೆ ಅಂದರೆ ಏನೀಗ ಒಂದು ಫಿಸಿಕ್ಸ್ ಸಬ್ಜೆಕ್ಟ್ ಇದ್ದು ಅದೇ ಕೂಡ ಒಂದು ಫಸ್ಟ್ ಸೆಮ್ಮಲ್ಲಿ ಇರುತ್ತೆ. ಸೆಕೆಂಡ್ ಸೆಮ್ಮಲ್ಲಿ ಕೂಡ ಒಂದು ಕೆಮಿಸ್ಟ್ರಿ ಒಂದು ಸಬ್ಜೆಕ್ಟ್ ಇರುತ್ತೆ. ಈ ಎರಡು ಸಬ್ಜೆಕ್ಟ್ ಬಗ್ಗೆ ನೀವು ಆಲ್ರೆಡಿ ತಿಳ್ಕೊಂಡಿರ್ತಾರೆ PUCಲಿ. ಮತ್ತು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು PCMCಯಿಂದ ಬಂದಿರ್ತಾರೆ. ಜಸ್ಟ್ ನಿಮಗೆ ಒಂದೇ ಒಂದು ಸಬ್ಜೆಕ್ಟು ಅದ್ರ ಬಗ್ಗೆ ಪೂರ್ತಿ ಫುಲ್ ಬೇಸಿಕೇ ಇರುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೋಬೇಡಿ. ಫಸ್ಟ್ ಸೆಮ್ ಆ್ಯಂಡ್ ಸೆಕೆಂಡ್ ಸೆಮ್ ಕೂಡ ಈಸಿಯಾಗಿ ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ ಮುಗಿದೋಯ್ತು. ಥರ್ಡ್ ಸೆಮ್ಮಿಂದ ನಿಮಗೆ ಪೂರ್ತಿ ಅಂದರೆ ಸ್ವಲ್ಪ ಬ್ರಾಂಚ್ ಎಂಟ್ರಿ ಇರ್ತಾರೆ. ಅಲ್ಲಿ ಒಂದು ಸ್ವಲ್ಪ ಎಲ್ಲರಿಗೂ ಡಿಫಿಕಲ್ಟ್ ಆಗುತ್ತೆ. ನಿಮಗಂತ ಅಲ್ಲ, ಯಾರು PCMCಯಿಂದ ಬಂದಿರ್ತಾರೆ ಅವ್ರಿಗೂ ಡಿಫಿಕಲ್ಟು, ನಿಮಗೂ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು. ಯಾವಾಗ ನಿಮಗೆ ಥರ್ಡ್ ಸೆಮ್ ಎಂಟ್ರಿ ಆದಾಗ ಫೋರ್ತ್ ಸೆಮ್ ಕೂಡ ಆಮೇಲೆ ನಿಮಗೆ ಥರ್ಡ್ ಸೆಮ್ ಯಾವಾಗ ನಿಮ್ಗೆ ಒಂದು ಸರಿ ಗ್ರಿಪ್ ಸಿಗುತ್ತೆ, ನಾನು ಇದು ಮಾಡ್ಬೋದು ಅಂತ ನಿಮಗೆ ಒಂದು ಸ್ವಲ್ಪ ಗೊತ್ತಾಗುತ್ತೆ. ಫೋರ್ತ್ ಸೆಮ್ಮಿಂದ ನಾರ್ಮಲಾಗಿ ಇಂಜಿನಿಯರಿಂಗ್ ಹೊರಟೋಗ್ಬಿಡುತ್ತೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೋದು. ಯಾವಾಗ ಇಂಜಿನಿಯರ್ ಜಾಯ್ನ್ ಆಗ್ತೀರಾ ಅದಾಗೆ ನಿಮಗೆ ಎಲ್ಲ ನಾರ್ಮಲಾಗಿ ಫ್ಲೋ ಆಗ್ತಾ ಹೋಗ್ತಾ ಇರುತ್ತೆ. ಬೇಕಾದ್ರೆ ನಿಮ್ಮ ಸೀನಿಯರ್ಸ್ ಆಗ್ಬೋದು, ನಿಮ್ಮ ಅಣ್ಣ ಆಗಿರ್ಬೋದು, ನಿಮ್ಮ ಅಕ್ಕ ಆಗಿರ್ಬೋದು, ಅವ್ರನ್ನೆಲ್ಲ ಕೇಳಿ ಇಂಜಿನಿಯರಿಂಗಲ್ಲಿ ಥರ್ಡ್ ಸೆಮ್ ಒಂದು ಸ್ವಲ್ಪ ಆಗ್ಬೋದು. ಫೋರ್ತ್ ಸೆಮ್ಮಿಂದ ಹೆಂಗಾಗುತ್ತೆ ಅಂದ್ರೆ ನಾರ್ಮಲಾಗಿ ಅವ್ರು ಕ್ಯಾಶುವಲಾಗಿ ಕ್ಲಾಸ್ಗಳು ಬಂಕ್ ಮಾಡ್ಕೊತಾರೆ. ಹಾಗೆ ಲಾಸ್ಟ್ ಎಕ್ಸಾಮ್ ಹಿಂದಿನ ದಿನನೇ ಓದ್ಕೋತಾರೆ. ಅದು ಇಂಜಿನಿಯರಿಂಗ್ ಜಾಯ್ನ್ ಆದಾಗ ಅದು ಇಂಜಿನಿಯರ್ ಲೈಫ್ ಹೆಂಗಿರುತ್ತೆ ಅಂತ ನಾನು ಹೇಳೋದಕ್ಕಿಂತ ನೀವು ಫೀಲ್ ಮಾಡಬೇಕನ್ನ. ಬೇಕಾದ್ರೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸೋಣ. ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಬ್ರೋ, ಯಾವ ಥರ ಮಾಡ್ತೀರಾ, ಮತ್ತು ಏನು ಮಾಡಿದ್ರೆ ಅದು ಇಂಜಿನಿಯರಿಂಗ್ ಏನು ಮಾಡಬೇಕು, ಅದು ನೆಕ್ಸ್ಟ್ ಬಂದು ನೀವು ಅಡ್ಮಿಷನ್ ಆದಮೇಲೆ ಇಂಜಿನಿಯರ್ ಪೂರ್ತಿ ಕಂಪ್ಲೀಟ್ ಡೀಟೇಲ್ ಬೇಕಾದ್ರೆ ಅದಕ್ಕೆ ನಾನು ಹೇಳ್ತೀನಿ, ವೀಡಿಯೋ ಮಾಡಿ ತಿಳಿಸ್ತೀನಿ. ಆ ಚಾನಲ್ನ ಬ್ಯಾಕಪ್ಪಲ್ಲಿ ಇಟ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದೆ ಯೂಸ್ಫುಲ್ ಆಗುತ್ತೆ ಅಂತ ಚಾನಲ್ ಹೇಳ್ತೀನಿ. ಆದರೆ ನಾನೀಗ ನಿಮಗೆಲ್ಲ ಒಂದು ಸ್ಟೂಡೆಂಟ್ಸ್ಗೆ ಭರವಸೆ ಕೊಡೋದಂದರೆ ನಾನು PCMB ಸ್ಟೂಡೆಂಟ್ಸು ಭಯ ಆಗ್ತಾಯಿದೆ ನನಗೆ, ಎಲ್ಲಿ ಇಂಜಿನಿಯರ್ ತೊಗೊಂಡ್ರೆ ಓದೋದೇ ಬಿಡ್ತೀನೇನೋ, ಆಮೇಲೆ ನಂಗೆ ಓದೋಕ್ಕಾಗುತ್ತೋ ಇಲ್ವೋ, ನನಗೆ ಕಂಪ್ಯೂಟರ್ ನಾಲೆಜ್ ಇಷ್ಟನೇ ಇಲ್ಲ, ನನಗೆ MBBS ಆಗಬೇಕಿತ್ತು, ಈಗ ಸೀಟ್ ಸಿಗೋಲ್ಲ ಮೆಡಿಕಲಲ್ಲಿ, ನಂಗೆ 1 ಇಯರ್ ಡ್ರಾಪ್ ತೊಗೊಳಕ್ಕಾಗಲ್ಲ, ಮನೇಲಿ ಪ್ರೆಷರು ಇಂಜಿನಿಯರ್ ತೊಗೊಳ್ಳಿ ಅಂತಾರೆ, ನಂಗೆ ಓದೋಕ್ಕಾಗುತ್ತೋ ಇಲ್ವೋ ಅಂತಂದರೆ ಮೊದಲನೇದಾಗಿ ನಿಮಗೆ ಒಂದು ಪ್ಯಾಷನ್ ಇರಬೇಕಾಗುತ್ತೆ. ಇಂಜಿನಿಯರ್ ಬಂದಮೇಲೆ ಸುಮ್ಮನೆ ಬೇಕಾಬಿಟ್ಟು ಇಂಜಿನಿಯರ್ ಮಾಡಿದ್ರೆ ವೇಸ್ಟು. ಮತ್ತು ನಿಮಗೆ ಯಾವುದೋ ಒಂದು ಕಂಪ್ನಿಲಿ ಬೇಕಾಗಿಲ್ಲಾರೋ ಅಂತ ಕೆಲಸ ಸಿಕ್ಕರೆ ನಿಮಗೆ ಲೈಫ್ ಪೂರ್ತಿ ಬೋರ್ ಆಗುತ್ತೆ. ಮೊದಲನೇದಾಗಿ ನಿಮಗೊಂದು ಆ ಒಂದು ಏನು ಕೋರ್ಸ್ ಹೊಂದಿರೋ ಅದ್ರ ಮೇಲೆ ಫಸ್ಟ್ ನಿಮಗೆ ಇಂಟ್ರೆಸ್ಟ್ ಇರಬೇಕಾಗುತ್ತೆ. ಇಂಟ್ರೆಸ್ಟ್ ಇಲ್ಲ ಅಂದರೆ ಇಂಟ್ರೆಸ್ಟ್ ಬರ್ಸ್ಕೋಬೇಕು. ಯಾಕಂದರೆ ನಿಮಗೆ ಇಂಜಿನಿಯರ್ ಬಂದಮೇಲೆ ಆ ಒಂದು ಡೊಮೇನಲ್ಲಿ ಆ ಒಂದು ನಿಮ್ಮ ಲೈಫ್ನ ಕೆರಿಯರ್ನ ಬಿಲ್ಡ್ ಮಾಡಬೇಕಂದ್ರೆ ಅದ್ರ ಮೇಲೆ ನಿಮಗೆ ಪೂರ್ತಿ 100% ಇಂಟ್ರೆಸ್ಟ್ ಇದ್ರೇ ಮಾತ್ರ ನಿಮಗೆ ಆ ಒಂದು ಕೆಲಸ ಆಗಿರ್ಬೋದು, ಆ ಒಂದು ಎಜುಕೇಷನ್ ಕಲಿಯೋದಾಗಿರ್ಬೋದು, ಎಲ್ಲದರ ನಿಮಗೆ ಒಂದು ಖುಷಿ ಸಿಗುತ್ತೆ. ಯಾವುದೋ ಮಾಡೋಕ್ಕೋಗಿ ಏನೋ ಮಾಡಿದ್ದೀನಿ ಅನ್ನೋ ಥರ ಅಂದರೆ ತುಂಬ ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿ ವರ್ಷ ಆ ಥರನೇ ಸಿಗ್ತಾರೆ. ಇಂಜಿನಿಯರ್ ಡ್ರಾಪ್ ಔಟ್ ಆಗ್ತಾರೆ, ಆಮೇಲೆ ಬೇಕಾ ಬಂದುಬಿಟ್ಟು ತುಂಬ ಸಬ್ಜೆಕ್ಟ್ನ ಫೇಲ್ ಆಗ್ತಾರೆ. ಯಾಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಕಾಲೇಜ್ಗೂ ಬರಲ್ಲ, ಕ್ಲಾಸು ಕೇಳಲ್ಲ, ನಾ ಇಂಜಿನಿಯರ್ ಯಾಕೆ ಜಾಯ್ನ್ ಅನ್ನೋಂಥದ್ದು ಫಸ್ಟ್ ಸೆಮ್ಮಲ್ಲಿ ಮಾತ್ರ ಕರೆಕ್ಟಾಗಿ ಬರೆದ್ರೆ ಸೆಕೆಂಡ್ ಸೆಮ್ಮಿಂದ ಎಲ್ಲರೂ ತಲೆ ಕೆಡಿಸ್ಕೋಬೋದು. ಈ ಥರ ಯಾರು ವಿದ್ಯಾರ್ಥಿಗಳು ಮಾಡಬಾರ್ದು. ಆ ಜಾಯ್ನ್ ಆದಮೇಲೆ ಬೇಕಾದ್ರೆ ಅದ್ರ ಬಗ್ಗೆ ನೀಟಾಗಿ ಹೇಳ್ತೀನಿ ನಾನು, ಏನೇನು ಮಾಡಬೇಕು ಏನೇನು ಮಾಡಬಾರ್ದು, ಅದ್ರ ಬಗ್ಗೆ ಯಾವ ಥರ, ಮತ್ತು CGPA ಮೇಂಟೈನ್ ಮಾಡೋದಂಗೆ, ಹೆಂಗೆ ಪರ್ಸೆಂಟೇಜ್ ಮೇಂಟೈನ್ ಮಾಡ್ತಿರೋ. ಇಂಜಿನಿಯರಿಂಗ್ ಜಸ್ಟ್ 2-3 ಡೇಸ್ ಬ್ಯಾಕ್ ಹಿಂದೆ ಓದಿದ್ರು ಕೂಡ ನೀವು 90% ತೆಗಿಬೋದು. ಎಕ್ಸಾಂಪಲ್ ನಾನೇ ಕೂಡ ಹೇಳ್ತೀನಿ ನಿಮಗೆ ಹೆಂಗೆ ಅಂತ ಕೂಡ. ಯಾಕಂದರೆ ನಾವೇನು ಕಂಟಿನ್ಯೂಸ್ ಯಾವುದು ಹೋಗಲ್ಲ. ಯಾಕಂದರೆ ಎಕ್ಸಾಂಪಲ್ ಯೂಟ್ಯೂಬ್ ಆಯಿತು, ಫ್ರೆಂಡ್ಸ್ ಜೊತೆ ಸುತ್ತಾಡೋದಾಯಿತು, ಬೇರೆ ಕೆಲಸ ಜೊತೆ ಲಾಸ್ಟ್ ಎಕ್ಸಾಮ್ ಬಿಫೋರ್ 2 ಡೇಸ್ 1 ಡೇಸಲ್ಲಿ ಓದ್ಕೊಂಡು 90% ಮಾಡಿದ್ದೀವಿ. ನಿಮಗೂ ಕೂಡ ಅದನ್ನು ಗೈಡ್ಲೈನ್ಸ್ ಕೊಡ್ತೀನಿ. ಯಾಕಂದ್ರೆ ಖಂಡಿತ, ಯಾಕಂದ್ರೆ ನಾನೊಬ್ಬಾಗಿಂದ ನಮ್ಮ ಜೊತೆ ನಿಮ್ಮ ಜೊತೆ ಇದ್ದರೆ ಇಬ್ಬರು ಒಟ್ಟಿಗೆ ಹೋಗೋಣ. ಕೀಪ್ ಗ್ರೋಯಿಂಗ್ ಬೋತ್ ವಿ ಆ್ಯಂಡ್ ಮೀ ಅಂತ ಹೇಳ್ತೀನಿ.
ಹಾಯ್ ಆ್ಯಂಡ್ ಮೀ ಓಕೆ. ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮ ಇಂಜಿನಿಯರ್ ಜಾಯ್ನ್ ಆಗ್ಬೋದು. 100% ನೀವು ಒಂದು ಪ್ಯಾಷನ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಯಾರ ತಲೆ ಕೆಡಿಸ್ಕೊಬೇಡಿ ನಂದು PCMB ಬ್ಯಾಕ್ಗ್ರೌಂಡು, ನಂದು PCMC ಅಂದರೆ ಆ ಥರ ಏನು ತಲೆ ಕೆಡಿಸ್ಕೊಬೇಡಿ. ಆರಾಮಾಗಿ ಇಂಜಿನಿಯರ್ ಜಾಯ್ನ್ ಆಗಿ. ಇಂಜಿನಿಯರಲ್ಲಿ ಏನು ಆಧಾರ ನೀವು ಅನ್ನೋ ರೇಂಜಿಗೆ ಏನಿಲ್ಲ, ಜಸ್ಟ್ ನೀವು ಕಲಿಬೇಕಷ್ಟೇ, ಇನ್ನೇನಿಲ್ಲ. ಆ ಟೈಮ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಸ್ಕಿಲ್ಸ್ ಕಲಿಬೇಕು, ಇಂಜಿನಿಯರ್ ಜಾಯ್ನ್ ಮೇಲೆ ಏನೇನು ಕಲಿಬೇಕು, ಅದ್ರ ಬಗ್ಗೆ ಎಲ್ಲ ನಿಮ್ಮ ಮುಂದೆ ಸಿಗುತ್ತೆ. ಈಗ ಜಸ್ಟ್ ನೀವು PCMB ಯಾವುದು ಆದರೂ ಕೂಡ ಇಂಜಿನಿಯರ್ ಜಾಯ್ನ್ ಆಗ್ಬೋದು. ಸಾಕಷ್ಟು ಯೂಟ್ಯೂಬರ್ಸ್ ಕೂಡ ಸಿಗ್ತಾರೆ. ಚಂದನ್ ಅನ್ನೋರು, ಅವರು PCMBಯಿಂದನೇ ಬಂದು 33 LP ಪ್ಲೇಸ್ಮೆಂಟ್ ಆಗಿದ್ದಾರೆ. ತುಂಬ ಸಾಕಷ್ಟು ಸಿಗ್ತಾರೆ ನಿಮಗೆ. ಎಕ್ಸಾಂಪಲ್ ನಿಮ್ಮ ಒಂದು ಕಾಲೇಜಲ್ಲೇ ಹೋಗಿ ಅವ್ರು PCMBಯಲ್ಲೇ ತುಂಬ ಪ್ಯಾಕೇಜಸ್ನ ಅವ್ರಿಗೆ ಗೇನ್ ಮಾಡಿರ್ತಾರೆ. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಬೇಕು. PCMB ಸ್ಟೂಡೆಂಟ್ಸ್ ಕೂಡ ನೀವು ಇಂಜಿನಿಯರ್ ಆರಾಮಾಗಿ ಮಾಡ್ಬೋದು. ಇದು ಒಂದು ಭರವಸೆ ನಾನು ಕೊಡ್ತೀನಿ. ಯು ಆರ್ ಇಂಟ್ರೆಸ್ಟೆಡ್ ದೆನ್ ಓನ್ಲಿ ಅದನ್ನ ಮಾತ್ರ ಹೇಳ್ತೀನಿ ನಾನು ಅಷ್ಟೇ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಎಲ್ಲನೂ ಸಾಧ್ಯ ಅಷ್ಟೇ. ವೀಡಿಯೋದಲ್ಲಿ ಸ್ವಲ್ಪ ಆದರೂ ಇಷ್ಟ ಆಯಿತು, ನನಗೆ ಒಂದು ಸ್ವಲ್ಪ ಆದರೂ ಮೋಟಿವೇಶನ್ ಸಿಕ್ತು, ನನಗೇನೋ ಒಂದು ನಾಲೆಡ್ಜ್ ನಾನು ಮಾಡ್ಬೋದು ಅನ್ನೋ ಭರವಸೆ ಸಿಕ್ಕಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಇನ್ನೂ ಒಂದು ಅದರಲ್ಲಿದ್ದರೆ ಓಕೆ, ನಾನು ಏನು ಮಾಡೋಕ್ಕಾಗಲ್ಲ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಗಾಯ್ಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.